ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ತಂತ್ರದಲ್ಲಿ ದಿನಾಚರಣೆ ಕೊಡಗಿಟ್ಟಾಗ ದಿನಾಚರಣೆಗಳು ಸಂಭಾವನೆ 100 ರೂಪಾಯಿ ಕೊಡ್ತೀವಿ ಅಲ್ಲಿ ಕೊಡಗಿನಲ್ಲಿ. ನಂತರ ಸ್ವಾತಂತ್ರ್ಯಕ್ಕೆ ನಾನು ಇಲ್ಲಿನವ್ರು ಹೇಳಿದ್ರು ಸಂಗೀತ ಕಾರ್ಯಕ್ರಮ ಕೊಡಿ ಅಂತ. ಸ್ವಾತಂತ್ರ್ಯ ಉತ್ಸವಕ್ಕೆ ಗಜಗೋತ್ರ ವೆರೈಟಿ ಎಂಟರ್ಟೈನ್ಮೆಂಟ್ ಶಾಸ್ತ್ರೀಯ ಸಂಗೀತ ಕೊಡೋದು ಕಷ್ಟ ಆಗ್ತದೆ. ಉಡುಪಿಯವರು ಬಾಬಲ್ರಾವ್ ಅಂತ ಕಲೆಕ್ಟರ್ ಅವರಿಗೂ ಮಾತಾಯಿತು, ಶಾಸ್ತ್ರೀಯ ಸಂಗೀತದಲ್ಲಿ ದಯವಿಟ್ಟು ಕೇಳಬೇಡಿ, ಅದೇ ಟೈಮು ಇಲ್ಲ, ಜನಗಳು ಒಂಥರ ಗಜ ಕಾಸರಗೋಡನ್ನು ಕೇರಳಕ್ಕೆ ಸೇರಿಸೋದ್ರಲ್ಲಿ ಅವರು ಯಶಸ್ವಿಯಾದರು. ಕರ್ನಾಟಕದವರು ಮಂಗಳೂರಲ್ಲಿ ಆಗುವ ಆಕಾಶವಾಣಿ ಓಪನ್ ಆದಾಗ ನಾನು ಕರ್ನಾಟಕ ಸಂಗೀತದಲ್ಲಿ ಕಳ್ಳಿಕೋಟೆಯಲ್ಲಿ ಕಾರ್ಯಕ್ರಮ ಕೊಡ್ತಾ ಇದ್ದೀನಿ. ಕಳ್ಳಿಕೋಟೆಯಲ್ಲಿ ನಾನು ಮತ್ತು 3 ಜನ ನಾರಾಯಣ ಅಂತ ಒಳ್ಳೆಯವರು, ನಾವು ಇಬ್ಬರು ಕರ್ನಾಟಕದಿಂದ ಕಳ್ಳಿಕೋಟೆಗೆ ಹೋಗ್ತಿದ್ದು. ಮಂಗಳೂರಲ್ಲಿ ಸ್ಟೇಷನ್ ಅಂತ ಓಪನ್ ಆದಾಗ ನಮಗೆ ಕಾಸರಗೋಡಿನಲ್ಲಿದ್ದವರನ್ನು ಮಂಗಳೂರಿಗೆ ಕೊಡಬೇಕು ಅಂತ ಅವರು ರೇಡಿಯೋದ ಒಳಗೆ ಡೈರೆಕ್ಟ್ರಿಗೆ ಆಗುತ್ತೆ ಪತ್ರ ಮಾಡಿ. ಹಾಗೆ ನಾರಾಯಣ ಮತ್ತು ಬಾಬುರಾಯ್ ಇಬ್ಬರನ್ನ ಕಾಸರಗೋಡಿನವರನ್ನು ಮಂಗಳೂರು ಸ್ಟೇಷನ್ಗೆ ಕೊಡಬೇಕು. ನಾನು ಬರೋದು ನಮಗೆ ಅಲ್ಲಿ ಕಳ್ಳಿಕೋಟೆಯಿಂದ ನೀವು ಇನ್ನು ಮಂಗಳೂರು ಸ್ಟೇಷನ್ಗೆ ಹೋಗಿ ಅವರೇ ಕಳಿಸಿದ್ದು ಸ್ಟೇಷನ್ನವರಿಗೆ, ಯಾವುದು ಆಲ್ ಇಂಡಿಯಾಗೆ. ನಾನು ಅಲ್ಲಿ ಹುಡುಕ್ತಿದ್ದೆ. ಹಾಗೆ ಬಂದು ನಾವು ಕಾಸರಗೋಡಿನಲ್ಲಿರುವವರೆಲ್ಲ ಮಂಗಳೂರು ನಿಲಯಕ್ಕೆ ಹೋಗಬೇಕು ಅಂತ ಹಾಗಾಯಿತು. ಅದು ಆದ್ದರಿಂದ ನಾನು ಬ್ಯಾಂಕ್ ಅಕೌಂಟ್ ಅಲ್ಲೇ ಮಾಡಿದೆ. ಬಾಕಿ ಬ್ಯಾಂಕಿನವರು ತುಂಬ ತೊಂದರೆ ಕೊಡ್ತಿದ್ರು, ಅಲ್ಲಿಂದ ಕೂಡ ಚೆಕ್ ಬೇಗ ಕ್ಯಾಶ್ ಆಗ್ತಿರಲಿಲ್ಲ. ಅದಕ್ಕೆ ಅಲ್ಲಿ ಸ್ಟೇಟ್ ಬ್ಯಾಂಕ್ನಲ್ಲಿ ಅಕೌಂಟ್ ಮಾಡಿದೆ. ಸ್ವತಂತ್ರವಾಗಿ ಹೊರಗೆ ಹೋಗಾಗಿಲ್ಲ. ನಾನು ಯಾವುದೋ ಸ್ವಲ್ಪ ನಡೆದ ಅಭ್ಯಾಸ ಮಾಡ್ತೇನೆ, ನಡೆಸುವಾಗ ಬಿದ್ದುಬಿಟ್ಟೆ ಅಂಗಳದಲ್ಲಿ. ಮಗ ಇದ್ದಾನಲ್ಲ, ಮಗ ಸಿಟ್ಟಿನವನು, ಏನಿಂತ ಅಣ್ಣ ನೀವು ಮನೆ ಬಿಟ್ಟು ಹೊರಗೆ ಹೋಗಲೇಬೇಡಿ, ನನಗೆ ತೊಂದರೆ ಆಗುತ್ತದೆ. ಅವನನ್ನು ಗೈಡ್ ಮಾಡುವನೀಗ. ಈಗ 6 ಜನದಲ್ಲಿ ಗೈಡ್ ಮಾಡುವನು. ಆ ನೆಂಟಸ್ಥನ ಹಾಗೆ ಮಾಡಿದ್ದು. ನನ್ನ ತಂಗಿ ಮಗಳನ್ನು ಕೊಟ್ಟ ಸ್ಥಳದಿಂದ ಇವಳು ಬಂದರು, ಸೋದರ ಸೂಚನೆ ಕೊಟ್ಟ ಸ್ಥಳದಿಂದ. ಹಾಗೆ ನಮಗೆ ಬರೀ ಗೌರವ ಪ್ರೀತಿ ಸಂಬಂಧ ಮಾಡಿಕೊಂಡದ್ದು. ಆಗ ನಾನು ಬಿದ್ದುಬಿಟ್ಟೆ. ಎಡಕಾಲಕ್ಕೆ ಬಿದ್ದವನು ಹೇಳ್ಬೇಕು ಬಿಟ್ಟು ಆಯಿತು. ಅದರಲ್ಲಿ 1 ವಾರ ನೋವಿತ್ತು. ಅವ ಹೇಳ್ತಾನೆ, ಈಗ ನೀವು ಮನೆ ಬಿಟ್ಟು ಹೊರಗೆ ಇಳಿಯುವುದೇ ಬೇಡ, ಏನು ಬೇಕಾದ್ರೆ ನಾನು ತಂದು ಕೊಡ್ತೀನಿ. ನನಗೆ ಒಂದು ವಸ್ತು ತರಲಿ, ಎಲ್ಲ ಬಿಟ್ಟು ಒಂದು ಹೋಟೆಲಿಂದ ತಿಂಡಿ ಪಟ್ಟಣ ಬೇಕಾದರೆ ಅವನೇ ತರಬೇಕು, ಆಯಿತಾ. ಹಾಗಾಗಿ ಆ ವಸ್ತು ಹಾಗಾಯಿತು. ನನ್ನ ದಿನಚರಿಯಿಂದ ಕುಡಿತದವರ ಹತ್ರ ನನಗೆ ಆಗುವುದಿಲ್ಲ. ಬಹಳ ವರ್ಷ ನಾನು ಮೈಸೂರಲ್ಲಿ ಎದ್ದುಕೊಂಡು ನಾವು ಇಲ್ಲಿನ ಮೀನು ಮಾಂಸಗಳು ಉಪಯೋಗಿಸ್ತಾ ಇರಲಿಲ್ಲ. ನಾನು ಮೈಸೂರಲ್ಲಿದ್ದಾಗ ಅಲ್ಲಿ ನಾವು ಕೂಟವೇ ಬ್ರಾಹ್ಮಣರ ಕೂಟ. ಅಲ್ಲೇ ಒಟ್ಟಿಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಪ್ರತಿಯೊಬ್ಬರಾಗೆ ಅವರೊಟ್ಟಿಗೆ ಇರ್ತಿದ್ದೆ. ಕುಡಿತ ಅನ್ನೋದು ನನಗೆ ವಿರೋಧ. ಈಗ ಕುಡಿತದವರಿಗೆ ನಾನು ಹೇಳಬೇಕಾದ್ರೆ ಕೆಲವೆಲ್ಲ ಅಭ್ಯಾಸ ಮಾಡ್ತಾರೆ ಗೊತ್ತಿಲ್ಲ, ಗುಟ್ಟಿನಲ್ಲಿ
ಕುಡಿದು ಮಾತಾಡುವವನು ಯಾರು ಅಂತ ಹೇಳಿದರೆ ಸುಭಾಷ್. ಕುಡಿದು ಮಾತಾಡಿಕೊಂಡಿರ್ತಾನಲ್ಲ, ಅವನಿಗೂ ಶರೀರದ ಮೇಲೆ ಪ್ರೇತ ಸೇರಿಕೊಳ್ತಾರಲ್ಲ ಕೆಲವು ಹೆಂಗಸರಿಗೆ ಅಲ್ವಾ. ಆ ಹೆಂಗಸು ಮಾತಾಡುವುದಕ್ಕೂ ಈ ಕುಡಿದವನು ಮಾತಾಡೋಕ್ಕೆ ಅಲ್ವಾ. ಇದು ಒಂದು ಸಬ್ಜೆಕ್ಟ್. ಮತ್ತು ಕುಡಿದವರಿಗೆ ನಾವು ಹೇಳೋದು ಇಷ್ಟು ಮಾತು. ಆ ಪ್ರೇತ ಶರೀರದಲ್ಲಿ ಸೇರಿಕೊಂಡು ಮಾತಾಡೋದಕ್ಕೂ ಇನ್ನು ಕುಡಿದ ಮಾತಾಡೋಕ್ಕೆ ವ್ಯತ್ಯಾಸ ಏನಾದರೂ ಉಂಟು ಅಂತ ಕೇಳಿದೆ. ಏನು ಹೇಳ್ತೀರಿ ನಾವು? ಹಾಂ, ಅದಕ್ಕೆ ನಾನು ಇರೋದು ಬಾಕಿ ಮಾತಾಡಿದ್ರೆ ನಮ್ಮ ಅಣ್ಣ ಒಬ್ಬರು ಹೇಳಿದ್ದಾರೆ, ಜೀವನ ಅನುಭವ ಬೇಕಾದ್ರೆ ಹೇಳ್ಬೋದು. ಶರೀರದ ಆರೋಗ್ಯಕ್ಕಾಗಿ ಆಹಾರ, ಮಿತಾಗಿ ಆಹಾರ ತಗೊಳ್ಳೋದು, ಸಕಾಲದಲ್ಲಿ ಊಟ ಮಾಡಿ ವಿಶ್ರಾಂತಿ ತಗೊಳ್ಳೋದು. ಇತ್ತೀಚೆಗೆ ನನಗೆ ಆಗೆಲ್ಲ ಈ ಬಾಯಲ್ಲಿ ಹೇಳಿದಾಗೆ ಆಗ್ತಾ ಇರಲಿಲ್ಲ. ಹೋದ ಕಡೆಯಲ್ಲಿ ಎಷ್ಟು ರಾತ್ರಿ ಹೊತ್ತಲ್ಲದ ಹೊತ್ತಿನಲ್ಲಿ ತಿನ್ನಬೇಕು ಗೊತ್ತಿರುವುದಿಲ್ಲ. ಆಗ ನಾವು ಸರ್ವಿಸ್ನಲ್ಲಿ 2000 ಈಗ 2014ರಲ್ಲಿ ರೇಡಿಯೋದವರು ಬರೆದಿರೋ ಇವನ್ನ ಟೆಸ್ಟಿಗೆ ಕೂತ್ಕೊ ಅಂತ, ಗ್ರೇಡ್ ಹೆಚ್ಚಾದ್ರೆ ಟೆಸ್ಟಿಗೆ ಕೂತ್ಕೊ ಅಂತ ಬಂತು. ಅದನ್ನು ತಗೊಂಡು ಅಲ್ಲಿ ಮೂಲೆ ಹೇಳ್ಕೊಂಡು ಮತ್ತೆ ರೇಡಿಯೋಕ್ಕೆ ಹೋಗಲಿಲ್ಲ, ಟೆಸ್ಟಿಗೆ ಹೋಗಲಿಲ್ಲ. ಈಗ 15 ವರ್ಷ ಆಯಿತು. ಇನ್ನು ನಾನು ಹಾಗೆ ಕೆಲಸ ಮಾಡೋಕ್ಕಾಗಲ್ಲ. ಈ 15 ವರ್ಷದಲ್ಲಿ ಈಗ ಬಾಯಲ್ಲಿ ಮಾತಾಡ್ತೇನೆ. ಬೇಗ ಏನು ಕೇಳಿದರೂ ಸಂಗೀತದ ಬಗ್ಗೆ ಅನುಭವ ಬೇಕಾದರೆ ಹೇಳ್ತೀನಿ. ವಾಗ್ಯಕಾರರು ಅಂತ ಕವಿ ಯಾವ ಸಾಹಿತ್ಯ ಹಾಡಿದರೆ ಸತ್ಯ ಆದೀತು. ಕನಕದಾಸರು, ಪುರಂದರದಾಸರು, ಕನ್ನಡದ ಇಬ್ಬರು ಮಹಾದಾಸರು. ಸುಭಾಷ್, ಕನಕದಾಸರು, ಪುರಂದರದಾಸರು ಮತ್ತು ದಾಸರಮಂತ ಗುಂಪು ಕೆಳಗೆ. ತೆಲುಗಿನಲ್ಲಿ ಅತ್ಯಂತ ಒಳ್ಳೆ ಮಾತು ಪ್ರಸಾದ ತ್ಯಾಗರಾಜ ಸ್ವಾಮಿ, ಮುತ್ತುಸ್ವಾಮಿ ದೀಕ್ಷಿತರು. ಅವರು ವೈದಿಕರು. ಶ್ಯಾಮಶಾಸ್ತ್ರಿ ಬರೀ ಪಾಪ. ಅವರು ಸಡನ್ನೇ ಯಾವ ಸಂದರ್ಭ ಇವರಿಬ್ಬರು ಇಲ್ಲದಿರುವಾಗ ಅರಮನೆ ಜನ ಬಂತು, ಒಬ್ಬ ವಿದ್ವಾಂಸ ಬಂದಿದ್ದಾನೆ, ನೀವು ಬಂದು ಅವನಿಗೆ ಎದುರಿಸಬೇಕು. ಆವಾಗ ಅವರು ಮಾಡಿದ ಕೃತ್ಯಗಳು, ಹಬ್ಬ ನಿನ್ನೆ ಶರಣ ನಿನಂಬೇತಿ, ನಾನು ಹಾಗೆ ಮಾಡಿಕೊಂಡು ನಿನ್ನ ಮನೆಯಲ್ಲಿ ಕೂತಿದ್ದೆ, ನಿನ್ನ ಪಾದರಂಬಿ. ಆದರೆ ಒಮ್ಮ ಸಂಬರ ವೈರಿನಿ ಭೃತಿ ಕಿಂಚಿನ ಶಿವಶಾಂಭವಿ ತ್ರಿಪುರ ಸುಂದರಿ ಜಗದಂಬ. ಆನಂದ ಭೈರವಿಯಲ್ಲಿ ಆ ಕೀರ್ತನೆ ಮಾಡಿ ಅವರು ಯಶಸ್ವಿಯಾದರು. ಅವರು ಮಾಡಿದ್ದು ಕೀರ್ತನೆ ಶ್ಯಾಮಶಾಸ್ತ್ರಿ. ಶ್ಯಾಮಶಾಸ್ತ್ರಿ, ತ್ಯಾಗರಾಜ ಸ್ವಾಮಿ, ಮುತ್ತುಸ್ವಾಮಿ ದೀಕ್ಷೆ 3 ಜನ. ಮತ್ತು ಕೇರಳದಲ್ಲಿ ಸ್ವಾತಂತ್ರ್ಯ ಮಹಾರಾಜ, ಕರ್ನಾಟಕದಲ್ಲಿ ಮಾಡಿದ್ದಾರೆಪ್ಪ ರಾಜರಿಗೂ ಕೀರ್ತನೆ ಮಾಡುವುದು ಅಂತ. ರಾಜರು ಮಾಡುವುದು ಅಂತ ಕೆಲವರು ಅವರ ಶೋಕಿಗೆವರು ಮಾಡ್ತಾರೆ. ಸಾಹಿತ್ಯ, ಅದು ಸಾಹಿತ್ಯದ ಮೋಹ. ಈ ಸಾಹಿತ್ಯದ ಮೋಹ ಮಾಡುವುದೆಲ್ಲರೂ ಮಾಡ್ತಾರೆ. ಅದು ನಾನೊಬ್ಬ ಹುಡುಗನನ್ನು ಇಲ್ಲಿ ಕೊಟ್ಟಿದ್ದೆ, ಹೇಳಿದ್ನಲ್ಲ ಅವಾಗ, ಸದಾಶಿವಾಚಾರ್ಯರ ಸಂಗೀತ. ಅವ ಮೊನ್ನೆವರೆಗೂ ನನಗೆ ಗೊತ್ತಿಲ್ಲ. ಅವನ ಸ್ವಂತ ಕೀರ್ತನೆ ಆ ಸಾಹಿತ್ಯ ಬರೀಲಿ ಶುರು ಮಾಡಿದ. ಸಂಗೀತ ಚಿಟ್ಟೇ ಗೊತ್ತಿಲ್ಲ ನನಗೆ. 2 ಉಡುಪಿಯಲ್ಲಿ ಕಾರ್ಯಕ್ರಮ ಕೊಡಿಸಿದೆ ಅವನಿಗೆ. ಅಲ್ಲಿ ಹಾಡಿದವನ ಸ್ವಂತ ಸಾಹಿತ್ಯವನ್ನು. ಕಾಸರಗೋಡಿನಲ್ಲಿ 2 ಕಡೆ ಸ್ವಂತ ಸಾಹಿತ್ಯ. ನಾನು ಜೂನಿಯರ್ಗಳ ಜೊತೆಯಲ್ಲಿ ಕೂತ್ಕೊಳ್ತೇನೆ. ಜೂನಿಯರ್ಗಳು ಮಾತ್ರ ಪ್ರಾಮಾಣಿಕರಾಗಿರಬೇಕು ಸಂಗೀತದವರು. ಅವನ ಸ್ವಂತ ಕೀರ್ತನೆ. ಈಗ ಅವನ ಹತ್ರ ನನಗೆ ಸಿಟ್ಟು. ನಾನು ನನ್ನ ದೊಡ್ಡ ಭಾಗತರ ಜೊತೆಯಲ್ಲಿ ಕಲಿ ಅಂತ ಕಳಿಸಿದರೆ
ಅಲ್ಲಿ ನಿನ್ನ ಸಾಹಿತ್ಯಕ್ಕೆ ನೀನು ಮತ್ತಿದ್ವಿ. ಇದು ಆ, ಪ್ರಾಪ್ತಿ ಬೇಕು ನಮ್ಮ ಮನುಷ್ಯನಿಗೆ. ನಾನು ಹೇಳಿದ್ದು ನನಗೆ ಈ ಕೂತ್ಕೊಂಡು ಭಾರತವಾದಿತ್ತು. ಈ ಸಾಹಿತ್ಯಗಳನ್ನೆಲ್ಲ ಆ, ಶಾಲೆಯಲ್ಲಿ ಸಿಕ್ಕುವಂಥದ್ದಲ್ಲ, ಸ್ಕೂಲು ಪಾಠದಲ್ಲಿ ಬರುವಂಥದ್ದಲ್ಲ. ನಾವು ಪ್ರೈವೇಟ್ನಲ್ಲಿ ಪಂಡಿತರಿಂದಲೇ ಪಡೆದಿದೆ. ಹಾಗೆ ಜೀವನ ಗೊತ್ತು ಗುರಿ ಇಲ್ಲದೆ ತಗೊಂಡೋಗಿದೆ ಸ್ವಾಮಿ ಶಂಕರೇ. ಗೊತ್ತು ಗುರಿ ಇಲ್ಲದೆ ಹೋದವನು ಇವತ್ತು ಹೋಗಿ ಇಲ್ಲಿ ಮುಟ್ಟಿದ್ದೇನೆ. ದಯವಿಟ್ಟು ಇನ್ನೇನು ಕೇಳಬೇಡಿ. ಎಷ್ಟು ಹೇಳಿದ್ದು ಶ್ರಮ ತಗೊಂಡೆ ನಿಮಗೋಸ್ಕರ, ಅಷ್ಟು ದೂರದಿಂದ ಬಂದಿದ್ದೀರಿ ಅಂತ ಇಷ್ಟು ಮಾತಾಡಿದೆ. ಈ ಆಹಾರದ ವ್ಯತ್ಯಾಸ ಉಂಟು. ಆಹಾರ ಕೇರಳದವರ ದಿನಚರಿ ಬೇರೆ, ಕರ್ನಾಟಕದವರ ದಿನಚರಿ ಬೇರೆ. ಕರ್ನಾಟಕದವರ ಆಹಾರಕ್ಕೂ ಈ ಆಹಾರಕ್ಕೆ ಇವರು ಲೈಟ್ ಪದಾರ್ಥವನ್ನು ತಿಂತಾರೆ, ಗಂಜಿ ಊಟ ಮಾಡ್ತಾರೆ. ಕರ್ನಾಟಕದವರು ಮಾಡಲಿಕ್ಕಿಲ್ಲ. ಕರ್ನಾಟಕದಲ್ಲಿ ಈಗ ತಮಗೆ ಅನುಭವದಲ್ಲಿ ಬೆಳ್ತಿಗೆ ಅಕ್ಕಿ ನಿತ್ಯ ಊಟ ಮಾಡಿ ಅಭ್ಯಾಸ ಇಲ್ಲ. ಕುಚ್ಚಿಗೆ ಅಕ್ಕಿಯನ್ನು ಊಟ ಮಾಡಿದ್ರೆ ನಮಗೆ ಏನೋ ಕಾಣುತ್ತದೆ. ನಮಗೆ ಕುಚ್ಚಿಗೆ ಅಕ್ಕಿ ಬೆಳ್ತಿಗೆ ಅಕ್ಕಿ ಎರಡೂ ಪ್ರಿಯವಾದ್ಯ. ಆ ಜೋಳದಿಂದ ಬದುಕುವವರನ್ನು ನೋಡುವಾಗ ನಮಗೆ ಅದಕ್ಕಿಂತ ಅಸಹ್ಯ ಆಗುತ್ತದೆ. ಅವರಿಗೆ ಜೋಳವೇ ಬೇಕು, ರಾಗಿಯೇ ಬೇಕು. ಅವರು ಜೋಳವನ್ನು ಹೊತ್ತುಕೊಂಡು ಎಲ್ಲಿ ಕೂಲಿ ಕೆಲಸ ಮಾಡ್ತಾರೆ ಅಲ್ಲಿಗೆ ಹೊತ್ತುಕೊಂಡು ಹೋಗ್ತಾರೆ. ಆಯಿತು, ಹೀಗೆ ಆ ಅಭಿರುಚಿ ಲೋಕ ಭಿನ್ನ. ನಾವು ಎಷ್ಟು ಇದೆ ಅಂತ ಹೇಳಲಿಕ್ಕಾಗಲ್ಲ. ಮತ್ತು ಪ್ರತಿಯೊಬ್ಬರು ಊರ ಟ್ರೀಟ್ಮೆಂಟ್, ಊರ ಔಷಧಿ ಮಾಡೋದ್ರಲ್ಲಿ ಅವರವರು ಸರಿ ಇರ್ತಾರೆ. ಎಲ್ಲರಿಗೂ ಅರ್ಧಂಬರ್ಧ ಔಷಧಿ ಬರುತ್ತೆ. ಕೇರಳದಲ್ಲಿ ಅರ್ಧಂಬರ್ಧ ಔಷಧಿ ಬರುತ್ತೆ. ಈಗ ನಾನು ಬಯಸ್ತಾ ಇದ್ದೇನೆ, 8-10 ವರ್ಷ ಆಯಿತು. ಅಲ್ಲಿಂದ ಮಿಕ್ಸಿ ಕೊಡ್ತಾರೆ, ಮಿಕ್ಸರ್ ಕುಪ್ಪಿ ಕೊಂಡು ಇವರೆಲ್ಲ ಕುಪ್ಪಿ ತಂದಿಟ್ಟರೆ ರಾತ್ರಿ ಈಗ 3 ಹೊತ್ತು ತೆಗೆದು ಬಿಟ್ಟು ರಾತ್ರಿ 1 ಕುಟುಕು ತೆಗೆದು ಕ್ಲಿಯರ್ ಆಗಿ ಗ್ಯಾಸ್ ಹೋಗ್ತದೆ. ಇಲ್ಲಿ ಅಭಯಾಲಿಷ್ಟ ಅಂತ ಒಂದು ಸಿಗ್ತದೆ, ಅದು ಸ್ವಲ್ಪ ತೆಗೆದರೆ ಸ್ವಲ್ಪ ಗ್ಯಾಸ್ ಕ್ಲಿಯರ್ ಆಗಿ ಹೋಗ್ತದೆ. ಅದು ಅಭಯಾಲಿಷ್ಟ ಅದು ಅಭಯಾಲಿಷ್ಟಕ್ಕೆ ಮಲಯಾಳ ಭಾಷೆಯಲ್ಲಿ ಬಾಪ ಒಂದೇ ಅಲ್ವ. ಅಪಯಾರಿಸ್ತಾನ ಅಂದರೆ ಅಪಯಾರಿಸ್ತ ಅಂತ ಹೇಳಿದ್ರೇನು? ಹಾಗೆ ಇದೆಲ್ಲ ವಿನೋದಗಳು ಕೇರಳದವರ ವಿವೇಚನೆಗೆ ನಾವು ತಲೆಬಾಕಬೇಕು. ಯಾಕೆಂದರೆ ಅವರಿಗೆ ಲಕ್ಸುರಿ ಬೇಡ, ಆಡಂಬರ ಬೇಡ, ಉಡುಗೆ ತೊಡುಗೆಗಳು ಬೇಡ. ಗಂಡಸರಿಗಿಂತ ಹೆಚ್ಚು ತಿಳಿದವರು ಹೆಂಗಸರು. ಓದುವುದರಲ್ಲಿ, ಜನರಲ್ಲಿ, ಎಜುಕೇಷನಲ್ಲಿ ಎಲ್ಲರೂ ಕೇರಳದಲ್ಲಿ ಗಟ್ಟಿಗರು. ನಾನೇನು ಕಲಿಯಿದ್ರು ಇತರರು ಕಲಿತದನ್ನು ಇಲ್ಲ ಅಂತ ಹೇಳೋದಕ್ಕೆ. ಇತರರು ಕಲಿತದ್ದು ಅವರು ಇದೆ. ಹಾಗೆ ಕರ್ನಾಟಕದಲ್ಲಿ ಎಲ್ಲರೂ ವಿದ್ವಾಂಸರು ಅಂತ ಹೇಳಬೇಕಾಗುವುದಿಲ್ಲ. ಆದರೆ ಒಳ್ಳೆ ಸ್ವಭಾವ. ಇತ್ತೀಚೆಗೆ ತಮ್ಮಷ್ಟು ಹೇಳಬೇಕಾದ್ರೆ 45-50ನೇ ಇಸವಿಯ ನಂತರ ನಾವು ಸಾಮಾಜಿಕ ನೀತಿ ಸರ್ಕಾರದಿಂದ ಪೊಲೀಸ್, ರೂಟ್ ಪೊಲೀಸ್ ಸರ್ವೀಸ್, ಅದಕ್ಕೆಲ್ಲ ವಾಹನದ ಬಗ್ಗೆ ತುಂಬ ಬದಲಾವಣೆ ಉಂಟು. ನಾವು ಹೇಳಬಾರ್ದು. ನೈತಿಕ ವಿಷಯವನ್ನು ನಾವು ಹೇಳಬೇಕಾಗುವುದೇ ಇಲ್ಲ. ನೈತಿಕ ವಿಷಯನ ಅವರವರೇ ಕಾಪಾಡಿಕೊಂಡು ಬರಬೇಕು. ಕೃತಜ್ಞತೆ ಹೇಳಿಬಿಡಿ. ಹೀಗೆ ಕೇರಳ ಕರ್ನಾಟಕ ದೊಡ್ಡ ಬರುವ ದಕ್ಷಿಣ ಭಾಗ ಅಂತ ಹೆಸರು. ಹಿಂದಿ
ಇಂಗ್ಲೀಷಲ್ಲೆಲ್ಲ ಡೆಲ್ಲಿವರೆಗೆ ಒಂದೇ ಆಯಿತು. ಇಲ್ಲಿ ಇದು ಬಾಂಬೆಯಿಂದ ಈ ಕಡೆ ದಕ್ಷಿಣ ಭಾಗ ಅಂತ. ಈ ದಕ್ಷಿಣ ಭಾಗ ಕರಾವಳಿ ಜನಗಳು ಎಲ್ಲರೂ ಇರುವ ಒಂದು ಸಭ್ಯತನ ಉಂಟಲ್ಲ, ಆ ಸಭ್ಯತನ ನಮಗೆ ಸೌಖ್ಯವನ್ನು ಕೊಡುತ್ತದೆ. ಸಭ್ಯತನ 100ರಲ್ಲಿ 10ರಲ್ಲಿ ಒಬ್ಬ ಕಳ್ಳ ನಿಲ್ತಾನೆ, ಅದು ಬಿಡಿ, ಅದು ಪ್ರಶ್ನೆ ಅಲ್ಲ. ಕಳ್ಳನಾಗಿರುವವನು ದುರ್ಬುದ್ಧಿಯಲ್ಲಿರುವುದು ಅದು ಪ್ರಶ್ನೆ ಅಲ್ಲ. ಒಂಟಿ ಜೀವ. ಮತ್ತೆ ಇನ್ನೊಬ್ಬ ಮಾಡಿದರೆ ಬ್ಯಾಚುಲರ್ ಆಗಿ ಇದ್ದುಕೊಂಡು ಸ್ವಲ್ಪ ಸಮಯ ಮಾಡ್ತಾನೆ, ಮತ್ತೆ ಎಲ್ಲ ಬಿಡ್ತಾನೆ. ಹಾಗೆ ಆ ರೀತಿ ಇರೋದ್ರಿಂದ ಕರಾವಳಿ ಜನರಿಗೆ ನಾವು ಎಲ್ಲರೂ ಗೌರವ ಕೊಡ್ತಾರೆ, ನಾವು ಕೊಡ್ತೇವೆ ಕರಾವಳಿ ಜನರಿಗೆ. ಹಾಗೆ ಕರಾವಳಿ ಜನ ಸಭ್ಯತನ ಒಟ್ಟಿಗೆ ಸೇರಲಿ ಒಳ್ಳೆಯ ಜನಗಳು ಅಂತ ನಮ್ಮ ಅನುಭವ. ಮತ್ತು ಕಾಡು ಗುಡ್ಡಗಾಡು ಜನಗಳು ಹಾಗೆಂತ ಕೊಡಗಿನವರು ಭಾರಿ ಪ್ರಾಮಾಣಿಕರು, ಗಂಡಿಗಿಂತ ಹೆಣ್ಣು ಅಷ್ಟೇ ಅನುಕೂಲ. ಅವರಿಗೆ ಕಾಫಿ ಉತ್ಪತ್ತಿ ಅದು ಇದೆಲ್ಲ ಉಂಟು, ಭಾರಿ ಪ್ರಾಮಾಣಿಕರು. ಆಯಿತಾ. ಕೊಡಗಿನ ಜನಗಳಲ್ಲಿ ಒಂಥರ ಪ್ರಾಮಾಣಿಕತೆ ಹೆಚ್ಚು. ಹಾಗೆ ಕರ್ನಾಟಕದಲ್ಲೂ ಇದೆ, ಒಳ್ಳೆಯವರಾದರೆ ಒಳ್ಳೆಯವರೇ. ಕರ್ನಾಟಕದಲ್ಲೂ ಇದೆ. 10 ಜನರ ಬಾಯಲ್ಲಿ ಒಳ್ಳೆ ಮಾತು ಕೇಳಬೇಕಾದ್ರೆ ಅವನ ಪ್ರಯತ್ನ ತುಂಬ ಮಾಡಬೇಕು. ಸೂಕ್ಷ್ಮ ಬುದ್ಧಿಯಲ್ಲಿ ಕೇರಳದವರೇ ಬಲ. ನಮ್ಮ ದಕ್ಷಿಣ ದೇಶದ ಜನಗಳಿಗೆ, ನನ್ನ ಅಭಿಮಾನಿಗಳಿಗೆ, ಈ ಕಲೆಗೆ ಪ್ರೋತ್ಸಾಹ ಕೊಡುವವರು, ನಮ್ಮ ಸಂಸ್ಕೃತಿಗೆ ಪ್ರೋತ್ಸಾಹ ಕೊಡುವವರು, ಅವರೆಲ್ಲರನ್ನೂ ನಾನು ನಿರಂತರ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು. ಹೈ